ಈ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಮೇಲೆ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. The following are the investment held by Mr. Lingras during the previous year ended 31st March 2020. 1,20,000 9% government securities. This is the taxable. Municipal debentures, also debentures of a oil mill company limited, taxable. Then UK government securities, ಇದು ಕೂಡ taxable ಆಗುತ್ತೆ. On 1/9/2019, Mr. Arun sold 40,000 11% municipal debentures and purchased 1 lakh 10% port trust debentures. So, ಇಲ್ಲಿ 40,000 11% municipal debentures ಇದನ್ನ ಸೇಲ್ ಮಾಡಿ, it is a sold on 1/9/2019. ಇದನ್ನ ಸೇಲ್ ಮಾಡಿ ಪೋರ್ಟ್ ಟ್ರಸ್ಟ್ ಡಿಬೆಂಚರ್ಸ್ ಪರ್ಚೇಸ್ ಮಾಡಿರ್ತಾರೆ. Additional amount 60,000 required for this purpose was borrowed from a bank at 12% interest per annum. So, ಇಲ್ಲಿ 60,000 rupees ಲೋನ್ ತೊಗೊಂಡಿರ್ತಾರೆ at the rate of 12%. ಅಂದರೆ ಇದು ಯಾವಾಗ ತೊಗೊಂಡಿದ್ದು 1/9/2019 31st March 2020ವರೆಗೂ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಫಾರ್ 7 months. 7 month interest is allowable as the expenses. Then the bank charged 1% commission on selling and purchasing of a investment. So, ಇಲ್ಲಿ investment ಮೇಲೆ commission is not allowed because it is a capital expenditure ಆಗುತ್ತೆ. Then also 1/4% for collecting the interest. Then interest on investment is payable half yearly on 31st January and 31st July. ಸೊ ಇಲ್ಲಿ 31st January ಮತ್ತು 31st Julyಗೆ ಅಷ್ಟೇ ಇಂಟ್ರೆಸ್ಟ್ ಕೊಡ್ತಾರೆ. ಅಂದರೆ ಇಲ್ಲಿ ಮುನ್ಸಿಪಲ್ ಡಿಬೆಂಚರ್ಸ್ ಕೇಸಲ್ಲಿ ಸೇಲ್ ಆಗಿದ್ದು 1/9/2019 ಸೇಲ್ ಆಗಿದೆ. ಇಲ್ಲಿ ಅಂದರೆ 31st Julyಗೆ ಇಂಟ್ರೆಸ್ಟ್ ಸಿಕ್ಕಿರುತ್ತೆ. ಓಕೆ, ಓನ್ಲಿ ಒನ್ ಟೈಮ್. ಆಮೇಲೆ ಇಲ್ಲಿ ಪೋರ್ಟ್ ಟ್ರಸ್ಟ್ ಡಿಬೆಂಚರ್ಸ್ಗೆ ಆನ್ 31st January 2020ಗೆ ಇಂಟ್ರೆಸ್ಟ್ ಸಿಕ್ಕಿರುತ್ತೆ. ಅಂದರೆ ಇದು ಫಾರ್ 6 months ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಮಿಸ್ಟರ್ ಲಿಂಗರಾಜ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಫಸ್ಟ್ ಇಲ್ಲಿ 1,20,000 9% ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ. ಅಂದರೆ 1,20,000 ಮೇಲೆ 9% 10,800 ಆಯಿತು. ನೆಕ್ಸ್ಟ್ 40,000 11% ಮುನ್ಸಿಪಲ್ ಡಿಬೆಂಚರ್ಸ್. ಸೊ ಇಲ್ಲಿ ಇದನ್ನು ನಾವು ಇಂಟ್ರೆಸ್ಟ್ ಯಾವಾಗ ರಿಸೀವ್ ಮಾಡಿದ್ದೀವಿ? ಇಂಟ್ರೆಸ್ಟ್ ರಿಸೀವ್ಡ್ ಆನ್ 31st July 2019. ಅಂದರೆ 6 monthsಗೆ ಒಂದು ಸರ್ತಿ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಸೊ ಇಲ್ಲಿ 6 months ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ 40,000 rupees 11% ಫಾರ್ 6 months. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ 2,200. ಓಕೆ, ನೆಕ್ಸ್ಟ್ 1 lakh 8% ಡಿಬೆಂಚರ್ಸ್ ಆಫ್ ಅ ಆಯಿಲ್ ಮಿಲ್ ಕಂಪ್ನಿ ಲಿಮಿಟೆಡ್. ಇಲ್ಲಿ 1 lakh ಮೇಲೆ 8% ಫುಲ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, 8,000 rupees. ನೆಕ್ಸ್ಟ್ 1 lakh 10% ಪೋರ್ಟ್ ಟ್ರಸ್ಟ್ ಡಿಬೆಂಚರ್ಸ್. ಸೊ ಇದು ಪರ್ಚೇಸ್ ಮಾಡಿದ್ದು 1/9/2019 ಪರ್ಚೇಸ್ ಮಾಡಿದ್ದಾರೆ. ಇದು ಕೂಡ ಫಾರ್ 6 months. ಅಂದರೆ ಇಂಟ್ರೆಸ್ಟ್ ರಿಸೀವ್ ಆಗಿದ್ದು ಇಂಟ್ರೆಸ್ಟ್ ರಿಸೀವ್ಡ್ ಆನ್ 31st January 2020ಗೆ ಫಾರ್ 6 months. ಸೊ ಇದು ಕೂಡ 6 months ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂದರೆ ಫಾರ್ 10% ವಿಲ್ ಗೆಟ್ 5,000 rupees. ನೆಕ್ಸ್ಟ್ ಲಾಸ್ಟ್ ಒನ್ 40,000 10% UK ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಇದು 40,000 ಮೇಲೆ 10% ಅಂದರೆ 4,000 ಆಯಿತು. ಇಲ್ಲಿ ಗ್ರಾಸ್ ಅಮೌಂಟ್ ಈಸ್ 30,000 rupees. So this is the gross interest.
ಇಲ್ಲಿ ಎಕ್ಸ್ಪೆನ್ಸಸ್ ಯಾವ್ದು ಅಲೋ ಆಗುತ್ತೆ? ಕಮಿಷನ್ ಅಂತೂ ಇಟ್ಸ್ ನಾಟ್ ಅಲೋಬಲ್ ಆಸ್ ಎಕ್ಸ್ಪೆನ್ಸಸ್. ಕಮಿಷನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಅಲೌಡ್. ದೆನ್ ಫಾರ್ ಕಲೆಕ್ಟಿಂಗ್ ಚಾರ್ಜಸ್ 1/4 ಕಮಿಷನ್ 1/4%. ಇಲ್ಲಿ ಕಲೆಕ್ಷನ್ ಚಾರ್ಜಸ್ 1/4% ಆಫ್ ಅ ಗ್ರಾಸ್ ಅಮೌಂಟ್ ಅಂತ ಹೇಳಿದ್ದಾರೆ. ಸೊ ಗ್ರಾಸ್ ಅಮೌಂಟ್ ಈಸ್ 30,000 ಅಂದರೆ ಇಲ್ಲಿ 75 rupees ಆಯಿತು. ದೆನ್ ಇಂಟ್ರೆಸ್ಟ್ 60,000 rupees ಇಂಟ್ರೆಸ್ಟ್ ಬಾರೋ ಮಾಡಿದ್ದಾರೆ ಅಟ್ ದ ರೇಟ್ ಆಫ್ 12%. 60,000 at the rate of 12% for 7 months. ಅಂದರೆ 19ಲಿಂದ 31st ಮಾರ್ಚ್ವರೆಗೂ 7 months ಆಗುತ್ತೆ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಯು ವಿಲ್ ಗೆಟ್ 4,200. ದಿಸ್ ಈಸ್ 4,275. ದ ಎಕ್ಸ್ಪೆನ್ಸಸ್ ನೀವು ಲೆಸ್ ಮಾಡಿದರೆ ಯು ವಿಲ್ ಗೆಟ್ 25,725. ದಿಸ್ ಈಸ್ ಅ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಮಿಸ್ಟರ್ ಅಲಿ ಹ್ಯಾಡ್ ಅ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಪ್ರಿವಿಯಸ್ ಇಯರ್ ಎಂಡಿಂಗ್ 31st March 2020. 14,000 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ is the taxable. Then tax-free commercial securities, it is also taxable. ಸೊ ಇಲ್ಲಿ ಟ್ಯಾಕ್ಸ್-ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕೊಡುವ ಇಂಟ್ರೆಸ್ಟ್ ಕೊಡುವಾಗ 10% TDS ಮಾಡಿರ್ತಾರೆ. ಸೊ ಇಲ್ಲಿ ನಾವು ಗ್ರಾಸ್ ಅಪ್ ಮಾಡಬೇಕು. ಓಕೆ, ಸೊ ಇದೇನು ನಾವು 36,000 ಮೇಲೆ 10% ಇಂಟ್ರೆಸ್ಟ್ ಬಂದಿರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 90%. ಸೊ ಇದನ್ನು ನಾವು ಗ್ರಾಸ್ ಅಪ್ ಮಾಡಿ ಇಲ್ಲಿ ಇಂಟ್ರೆಸ್ಟ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ 10,800 ರಿಸೀವ್ಡ್ ಆಸ್ ಎ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಆಫ್ ಅ ಕಂಪನಿ, ಲಿಸ್ಟೆಡ್ ಕಂಪನಿ. ಸೊ ಇದ್ರ ಮೇಲೆ ಕೂಡ 10% TDS ಮಾಡಿರ್ತಾರೆ. ಸೊ ಇದು ಕೂಡ ಇಲ್ಲಿ ನಾವು ಕ್ರಾಸಿಂಗ್ ಅಪ್ ಮಾಡಬೇಕಾಗತ್ತೆ. ದೆನ್ ಪಾಯಿಂಟ್ ನಂಬರ್ ಡಿ, 12,000 ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟಿ. ಸೊ ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ಲಿ ನಾವು ಇದನ್ನು ಇನ್ಕಮಲ್ಲಿ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ 30,000 13.5% ಸೆಕ್ಯೂರಿಟೀಸ್ ಆಫ್ ಅ ಸಿಮೆಂಟ್ ಕಂಪ್ನಿ ಲಿಮಿಟೆಡ್. ಸೊ ಇದ್ರ ಮೇಲೆ 13.5% ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅದೇ ರೀತಿ ಇದು ಕೂಡ ಡಿಬೆಂಚರ್ಸ್ ಆಫ್ ಅ ಪೇಪರ್ ಮಿಲ್ ಕಂಪ್ನಿ ಲಿಮಿಟೆಡ್ ಇಸ್ ಟ್ಯಾಕ್ಸೇಬಲ್. ದೆನ್ ಮುನ್ಸಿಪಲ್ ಕಾರ್ಪೊರೇಷನ್ ಬಾಂಡ್ಸ್ ರಿಸೀವ್ಡ್ ಫ್ರಮ್ ಹಿಸ್ ಫಾದರ್, ದಿಸ್ ಈಸ್ ಆಲ್ಸೋ ಟ್ಯಾಕ್ಸೇಬಲ್. ಸೊ ಬಾಂಡ್ಸ್ ಅವ್ರ ಫಾದರ್ ಕಡೆಯಿಂದ ಬಂದ್ರೂ ಇನ್ಕಮ್ ಇನ್ ದ ಹ್ಯಾಂಡ್ಸ್ ಆಫ್ ಅಲಿ ಟ್ಯಾಕ್ಸೇಬಲ್ ಆಗುತ್ತೆ. ದೆನ್ ಫಾರ್ ದ ಪರ್ಪಸ್ ಆಫ್ ಪರ್ಚೇಸಿಂಗ್ ಅ ಸಿಮೆಂಟ್ ಕಂಪ್ನಿ ಲಿಮಿಟೆಡ್ ಸೆಕ್ಯೂರಿಟಿ ಹಿ ಟುಕ್ ಅ ಲೋನ್ ಫ್ರಮ್ ಹಿಸ್ ಫ್ರೆಂಡ್ ಮಿಸ್ಟರ್ ಬಾಬಾ. The interest ₹200 has been paid to Mr. Baba, but no deduction of tax at source is made. ಈಗ ಲೋನ್ ಮೇಲೆ 2,000 rupees ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾರೆ, ಬಟ್ ಇಲ್ಲಿ TDS ಡಿಡಕ್ಟ್ ಮಾಡೋದಿಲ್ಲ. ಸೊ ದಿಸ್ 200 ಈಸ್ ನಾಟ್ ಅಲೌಡ್. ಯಾಕಂದರೆ ಇಲ್ಲಿ ಟ್ಯಾಕ್ಸ್ ಕಟ್ ಮಾಡಿರೋದಿಲ್ಲ. ಟ್ಯಾಕ್ಸ್ ಕಟ್ ಮಾಡಿದರೆ ಇದನ್ನು ಅಲೋ ಆಗ್ತಿತ್ತು. ಸೊ ದಿಸ್ ಈಸ್ ನಾಟ್ ಅಲೌಡ್ ಎಕ್ಸ್ಪೆನ್ಸಸ್. Then bank charged 1.5% commission on a gross interest. So ಇಲ್ಲಿ collection charges 1.5% ಇದೆ on gross interest. Interest on all securities is payable half yearly on 1st July and 1st January each year. Compute is income from other source for the assessment year 2020-21. So ಈಗ ಸೊಲ್ಯೂಷನ್ ನೋಡೋಣ. Mr. Ali, computation of income from other source for the assessment year 2021. ಸೊ ಮೊದಲಿಗೆ 14% 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟಿ. ಸೊ 14,000 ಮೇಲೆ 10% ವಿಲ್ ಬಿ 1,400. ದೆನ್ 36,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ. ಸೊ ಇಲ್ಲಿ TDS ಡಿಡಕ್ಟ್ ಮಾಡಿರ್ತಾರೆ 10%. ಸೊ ಇಲ್ಲಿ ನಾವು 36,000 ಮೇಲೆ 10% ಅಂದರೆ 3,600 ಆಗುತ್ತೆ. ಸೊ ಇಲ್ಲಿ ಕ್ರಾಸಿಂಗ್ ಅಪ್ ಅಂದರೆ 90 ಡಿವೈಡೆಡ್ ಬೈ 90 ಇಂಟು 100. ಸೊ 10% ಡಿಡಕ್ಷನ್ ಮಾಡಿದರೆ 90% ನಾವು ರಿಸೀವ್ ಮಾಡ್ತೀವಿ. ಸೊ 90% ಈಕ್ವಲ್ ಟು 3,600 ಅಂದರೆ 100%ಗೆ ಇಟ್ ವಿಲ್ ಬಿ 4,000. ನೆಕ್ಸ್ಟ್ ಪಾಯಿಂಟ್ ನಂಬರ್ ಸಿ, 10,800 ನೆಟ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಂಪ್ನಿ ಸೆಕ್ಯೂರಿಟೀಸ್. ಸೊ ಇಲ್ಲಿ ಕೂಡ
10% TDS ಮಾಡಿರ್ತಾರೆ. ಸೊ ಇಲ್ಲಿ ಕೂಡ ನಾವು ಗ್ರಾಸ್ ಅಪ್ ಮಾಡ್ತೀವಿ. ಇಲ್ಲಿ 10,800 ಇಂಟ್ರೆಸ್ಟ್ ಅಮೌಂಟೇ ಕೊಟ್ಟಿದ್ದಾರೆ. 100 divided by 90. Okay, it will be 12,000 rupees. Then interest on Karnataka government securities, ಇಲ್ಲಿ ಡೈರೆಕ್ಟ್ ಅಮೌಂಟೇ ಕೊಟ್ಬಿಟ್ಟಿದ್ದಾರೆ 12,000 rupees. ಇಲ್ಲಿ 12,000 rupees ಆ್ಯಡ್ ಮಾಡ್ತೀವಿ. ದೆನ್ 30,000 13.5% ಸೆಕ್ಯೂರಿಟೀಸ್ ಆಫ್ ಅ ಸಿಮೆಂಟ್ ಕಂಪ್ನಿ ಅಂದಿದ್ದಾರೆ. ಸೊ 30,000 ಮೇಲೆ 13.5% ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ 4,050 rupees. ದೆನ್ ಅದೇ ರೀತಿ 40,000 ಮೇಲೆ 11% ಡಿವೆಂಚರ್ಸ್ ಆಫ್ ಅ ಪೇಪರ್ ಮಿಲ್ ಕಂಪ್ನಿ ಲಿಮಿಟೆಡ್ ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ 4,400. ಲಾಸ್ಟ್ ಒನ್ 20,000 15% ಮುನ್ಸಿಪಲ್ ಬಾಂಡ್ ಅಂತ ಹೇಳಿದ್ದಾರೆ. ಸೊ 20,000 ಮೇಲೆ 15% ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ 3,000 rupees. ಸೊ ಟೋಟಲ್ ಗ್ರಾಸ್ ಇಂಟ್ರೆಸ್ಟ್ ವಿಲ್ ಬಿ 40,850. ಇಲ್ಲಿ ಎಕ್ಸ್ಪೆನ್ಸಸ್ ಕಲೆಕ್ಷನ್ ಚಾರ್ಜಸ್ 1.5% ಆನ್ ಗ್ರಾಸ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಗ್ರಾಸ್ ಇಂಟ್ರೆಸ್ಟ್. ಇಲ್ಲಿ ಕಮಿಷನ್ 1.5% ಆಫ್ 40,850. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಇಲ್ಲಿ ರೌಂಡ್ ಆಫ್ ಮಾಡ್ತೀವಿ 613. ಸೊ ಡಿಡಕ್ಟ್ ಮಾಡಿದರೆ ವಿಲ್ ಗೆಟ್ 40,237 ಇಸ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಲ್ಲಿ ರೇಟ್ ಆಫ್ ಏನು ಕೊಟ್ಟಿದ್ದಾರೆ, TDS ರೇಟ್ 10% ಇನ್ ಕೇಸ್ ಆಫ್ ನಾನ್ ಲಿಸ್ಟೆಡ್ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಆಮೇಲೆ 10% ಆನ್ ಲಿಸ್ಟೆಡ್ ಟ್ಯಾಕ್ಸ್ ಫ್ರೀ ಕಂಪನಿ ಸೆಕ್ಯೂರಿಟೀಸ್. ದೆನ್ ನೋ ಡಿಡಕ್ಷನ್ ಈಸ್ ಅಲೌಡ್ ಆನ್ ಇಂಟ್ರೆಸ್ಟ್ ಪೇಯ್ಡ್ because tax has not been deducted at source. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ಮಾಡೋಣ. ಸೊ ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ.